ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಸಿಂಪಲ್ ಆಗಿರೋ ನ್ಯೂ ಕ್ರೋಶಾ ಡಿಸೈನ್ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸೊ ನಾನು ಯಾವುದೇ ಹೊಸ ವೀಡಿಯೋಸ್ ಹಾಕಿರೋ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮೊದಲಿಗೆ ಬಟ್ಟೆಗೆ ಒಂದು ಸಲ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಲಾಕ್ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೋಬೇಕು. ಬೇಸ್ ಲೈನಲ್ಲಿ ಯಾವಾಗಲೂ 2 ಟೈಮ್ಸ್ ಲಾಕ್ ಆಗಿರಬೇಕು. ಲಾಕ್ ಆದಮೇಲೆ ಈಗ ನಾನು ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. 1 2 3 4 5 ಚೈನ್ ಹಾಕಿ 5 ಚೈನ್ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಒಂದು ಸಲ ಲಾಕ್ ಮಾಡ್ಕೊಳ್ತೀನಿ. ಸ್ಟಾರ್ಟಿಂಗ್ ಬೇಸ್ ಲೈನಲ್ಲಿ 2 ಲಾಕ್ ಹಾಕಬೇಕು. 2 ಲಾಕ್ ಆದಮೇಲೆ 5 ಚೈನ್ಸ್ ಹಾಕಿ 1 ಲಾಕ್ ಮಾಡಬೇಕು. ಅದಾದಮೇಲೆ ಮತ್ತೆ ಲಾಕ್ ಏನು ಮಾಡಿದ್ವಿ ಲಾಕ್ ಪಕ್ಕದಲ್ಲೇ ತುಂಬ ಹತ್ರದಲ್ಲೇ ಇನ್ನೂ ಒಂದು ಲಾಕ್ ಮಾಡ್ಕೋಬೇಕು. ಸೊ 2 ಲಾಕ್ಸ್ ಮತ್ತು 2 ಲಾಕ್ ಆದಮೇಲೆ ಇನ್ನೊಂದು ಲಾಕ್ ಮಾಡ್ಕೊಬೇಕು. ಸೊ 5 ಚೈನ್ ಆದಮೇಲೆ 3 ಲಾಕ್ಸ್ ಹಾಕೋಬೇಕು ಫ್ರೆಂಡ್ಸ್. ನೋಡಿ, 2 ಲಾಕ್ಸ್ 5 ಚೈನ್ ಮತ್ತು 3 ಲಾಕ್ಸ್. ಅದಾದಮೇಲೆ ದಾರನ ಸ್ವಲ್ಪ ಮೇಲ್ಗಡೆ ಮಾಡಿಕೊಂಡು ಬೀಡನ್ನ ಇನ್ಸರ್ಟ್ ಮಾಡ್ಕೊಬೇಕು. ಮೀಡಿಯಮ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಬೇಕು. ನಿಮಗೆ ಬೇರೆ ಥರ ಬೀಡ್ ಬೇಕಂದರೆ ನೀವು ಬೇರೆ ಥರ ಇನ್ಸರ್ಟ್ ಮಾಡ್ಕೋಬೋದು, ಬೇರೆ ಥರ ಬೀಡ್ಸ್ ತೊಗೋಬೋದು. ಬೀಡ್ ತೊಗೊಂಡು ಬೀಡ್ ಲಾಕ್ ಕೂಡ ಮಾಡಿಕೊಂಡು ಮತ್ತೆ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕೂಡ ಬಟ್ಟೆಗೆ ಒಂದು ಸಲ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ಬಟ್ಟೆನ ಹಿಂದೆ ತಿರುಗಿಸ್ಕೋಬೇಕು. ಹಿಂದೆ ತಿರುಗಿಸ್ಕೊಂಡು ಹಾಗೆ ಹಿಂದೆ ಮಾಡ್ಕೊಳ್ಳಿ. ಸ್ವಲ್ಪ ಹಿಂದೆ ಮಾಡ್ಕೊಂಡು ಈಗ 1 2 3 4 ಚೈನ್ ಹಾಕಿ ಬೀಡ್ ಆದಮೇಲೆ ಲೆಫ್ಟ್ ಸೈಡಲ್ಲಿ ಫಸ್ಟ್ 1 ಲಾಕ್ ಇದೆಲ್ಲ, ಬೀಡ್ ಆದಮೇಲೆ ಲೆಫ್ಟ್ ಸೈಡಲ್ಲೇ ಫಸ್ಟ್ 1 ಲಾಕ್ ಕಾಣಿಸ್ತಿದೆಲ್ಲ. ಸೊ 3 ಲಾಕ್ಸ್ ಇತ್ತು. ಫಸ್ಟ್ ಲಾಕಿಗೆ ಒಂದು ಲಾಕ್ ಮಾಡ್ಕೋಬೇಕು. ಬೀಡ್ ಆದಮೇಲೆ ಫಸ್ಟ್ ಲಾಕ್ ಲೆಫ್ಟ್ ಸೈಡಲ್ಲಿ ಯಾವ್ದು ಫಸ್ಟ್ ಬರುತ್ತೋ ಅಲ್ಲಿಗೆ ಒಂದು ಲಾಕ್ ಮಾಡಿ ನೆಕ್ಸ್ಟ್ ಅದ್ರ ಪಕ್ಕ ಲೆಫ್ಟ್ ಸೈಡ್ಗೂ ಕೂಡ ಇನ್ನೂ ಒಂದು ಲಾಕ್ ಮಾಡ್ಕೋಬೇಕು. ಸೊ 2 ಲಾಕ್ಸ್ ಆಯಿತು. 2 ಲಾಕ್ಸ್ ಆದಮೇಲೆ ಮತ್ತೆ ಬಟ್ಟೆನ ಸೀದಾ ಮಾಡ್ಕೊಬೇಕು. ಸ್ಟ್ರೈಟ್ ಮಾಡ್ಕೊಳ್ಳಿ, ಸ್ಟಾರ್ಟಿಂಗ್ ಮಾಡ್ಕೊಂಡ್ರಲ್ಲ ಹಾಗೆ. ಅದಾದಮೇಲೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಬೀಡ್ ಮೇಲೆ ಏನು 4 ಚೈನ್ ಹಾಕಿದ್ವಲ್ಲ ಅದ್ರೊಳಗಡೆಯಿಂದ ದಾರ ತರಬೇಕು. 3 ದಾರ ಇರುತ್ತೆ ನೀಡಲ್ ಮೇಲೆ, 3 ದಾರನೂ ಕೂಡ 1 ದಾರ ಮಾಡ್ಕೋಬೇಕು. ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ತಗೊಳ್ಳಿ, 4 ಚೈನ್ ಗ್ಯಾಪ್ ಒಳಗಡೆಯಿಂದ ದಾರ ತಂದು 3 ದಾರನೂ 1 ದಾರ. ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು 4 ಚೈನ್ ಗ್ಯಾಪ್ ಒಳಗಡೆಯಿಂದ ದಾರ ತಂದು 3 ದಾರ ಇರುತ್ತೆ, 3 ದಾರನ 1 ಮಾಡ್ಕೋಬೇಕು. ಇದನ್ನು ನಾವು ಹಾಫ್ ಡಬಲ್ ಕ್ರೋಶೆಟ್ ಅಂತ ಹೇಳಿ ಕರಿತೀವಿ ಫ್ರೆಂಡ್ಸ್. ಈ 4 ಚೈನ್ ಏನು ಕಂಪ್ಲೀಟ್ ಆಗುತ್ತೆ ಅಷ್ಟೂ ನೀವು ಹಾಫ್ ಡಬಲ್ ಕ್ರೋಶೆಟ್ ಹಾಕ್ಕೊಳ್ಳಿ. ಮೇ ಬಿ 8 ಆಗ್ಬೋದು. ನಿಮಗೆ ಇನ್ನೂ ಜಾಸ್ತಿ ಆಗೋದನ್ನ ಜಾಸ್ತಿ ಹಾಕ್ಕೊಡಿ. ಯಾಕಂದರೆ ನೀವು ಬೀಡ್ ಏನು ಹಾಕ್ಕೊಂಡಿರ್ತೀರ ಯಾವ ಸೈಜು ಅದ್ರ ಮೇಲೆ ನೀವು ಅಲ್ಲಿ ಚೈನ್ ಹಾಕ್ಕೊಂಡು ಅದಾದಮೇಲೆ ಹಾಫ್ ಡಬಲ್ ಕ್ರೋಶೆಟ್ ಹಾಕ್ಕೋಬೇಕಾಗತ್ತೆ. ನಾನು ಯಾವ ಬೀಡ್ ತೊಗೊಂಡಿದ್ದೆ ಅದಕ್ಕೆ ತಕ್ಕಂತೆ ನಾನು ಡಿಸೈನ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ 8 ಹಾಫ್ ಡಬಲ್ ಕ್ರೋಶೆಟ್ ಆಗುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ಬರುತ್ತೆ ಡಿಸೈನು. ಮೇಲ್ಗಡೆ ಬೀಡ್ ಮೇಲ್ಗಡೆ ತುಂಬ ಚೆನ್ನಾಗಿದೆ. 8 ಹಾಫ್ ಡಬಲ್ ಕ್ರೋಶೆಟ್ ಆದಮೇಲೆ ನೆಕ್ಸ್ಟ್ ಲಾಕ್ ಪಕ್ಕದಲ್ಲಿ ಒಂದು ಲಾಕ್ ಮಾಡ್ಕೋಬೇಕು. ನಾವೇನು ಲಾಕ್ ಮಾಡಿದ್ವಿ ಅಲ್ಲ, ಲಾಕ್ ಆದಮೇಲೆ ಚೈನ್ ಅದ್ರ ಪಕ್ಕದಲ್ಲಿ ವೀಡಿಯೋದಲ್ಲಿ ಕಾಣಿಸ್ತಿದೆ ಅಲ್ಲ, ಲಾಕ್ ಪಕ್ಕದಲ್ಲೇ ಲಾಕ್ ಮಾಡಿಕೊಡಿ. ಆದಷ್ಟು ಹತ್ರ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಲಾಕ್ ಆದಮೇಲೆ ಮತ್ತೆ ಇನ್ನೊಂದು ಲಾಕ್ ಮಾಡ್ಕೋಬೇಕು. 8 ಹಾಫ್ ಡಬಲ್ ಕ್ರೋಶೆಟ್ ಆದಮೇಲೆ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್. ಅದಾದಮೇಲೆ ಇನ್ನೊಂದು ಲಾಕ್. ಸೊ 3 ಲಾಕ್ಸ್ ಬರುತ್ತೆ. ನಾವು ರೈಟ್ ಸೈಡಲ್ಲಿ ಕೂಡ 3 ಲಾಕ್ಸ್ ಬಂದಿತ್ತಲ್ಲ, ಸೊ ಲೆಫ್ಟ್ ಸೈಡಲ್ಲೂ ಕೂಡ ಈಗ 3 ಲಾಕ್ಸ್ ಬಂದಿದೆ. ಅದಾದಮೇಲೆ ಹಾಗೇನು ಇಲ್ಲಿ ನಾವು 5 ಚೈನ್ಸ್ ಹಾಕ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್. 5 ಚೈನ್ ಹಾಕಿ 5 ಚೈನ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೂ ಕೂಡ ಬಟ್ಟೆಗೆ ಒಂದು ಸಲ ಲಾಕ್ ಮಾಡ್ಕೋಬೇಕು. ನಾನು ಇಲ್ಲೇನು ಹಾಫ್ ಡಬಲ್ ಕ್ರೋಶೆಟ್ ಹಾಕಿದ್ದೆಲ್ಲ ಅಲ್ಲಿ ನೀವು ತುಂಬ ಸ್ಮಾಲ್ ಮೆಟಲ್ ಬೀಡನ್ನ ಕೂಡ ಇನ್ಸರ್ಟ್ ಮಾಡ್ಕೋಬೋದು. ನೋಡಿ, 5 ಚೈನ್ ಆದಮೇಲೆ ಲಾಕ್ ಮಾಡಿಕೊಂಡು ಮತ್ತೆ ಲಾಕ್ ಪಕ್ಕದಲ್ಲಿ ಇನ್ನೊಂದು ಲಾಕ್, ಹಾಗೆ ಇನ್ನೊಂದು ಲಾಕ್. ಸೊ 5 ಚೈನ್ ರೈಟ್ ಸೈಡ್ ಆ್ಯಂಡ್ ಲೆಫ್ಟ್ ಸೈಡ್ ಎರಡರಲ್ಲೂ ಕೂಡ 3 ಲಾಕ್ಸ್ ಬರಬೇಕು. 3 ಲಾಕ್ ಆದಮೇಲೆ ದಾರನ ಸ್ವಲ್ಪ ಮೇಲ್ಗಡೆ ಮಾಡಿ ಆಗಲೇ ಬೀಡ್ ಇನ್ಸರ್ಟ್ ಮಾಡ್ಕೊಂಡಿದ್ವಲ್ಲ ಸೇಮ್ ಬೀಡ್ ಅದೇ ಥರದ್ದು ಇನ್ನೊಂದು ಬೀಡ್ ತೊಗೊಂಡು ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಹಾಗೇನು ಬೀಡ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೂ ಕೂಡ ಒಂದು ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. 5 ಚೈನ್ ಆದಮೇಲೆ 3 ಲಾಕ್ಸ್, ಬೀಡ್ ಲಾಕ್ ಮತ್ತು ಒಂದು ಲಾಕ್. ನೋಡಿ ಡಿಸೈನ್ ಯಾವ ಥರ ಬರ್ತಿದೆ. ಅದಾದಮೇಲೆ ಬಟ್ಟೆನ ಹಿಂದೆ ತಿರುಗಿಸ್ಕೊಂಡು 1 2 3 4 ಚೈನ್ ಹಾಕಿ ಬೀಡ್ ಲೆಫ್ಟ್ ಸೈಡ್ ಫಸ್ಟ್ 1 ಯಾವುದಿದೆ ಅಲ್ಲಿಗೆ ಹೋಗ್ಬಿಟ್ಟು ಒಳಗಡೆಯಿಂದ ದಾರ ತಂದು ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಪಕ್ಕದ ಲಾಕ್ ಏನಿತ್ತಲ್ಲ ಹೋಲ್ ಕಾಣಿಸ್ತಿದೆ ಅಲ್ಲ ಅದ್ರ ಒಳಗಡೆಯಿಂದನೂ ಹೋಗಿ ಒಂದು ದಾರ ತಂದು ಒಂದು ಲಾಕ್ ಮಾಡಿಕೊಂಡು ಮತ್ತೆ ಬಟ್ಟೆನ ಸ್ಟ್ರೈಟ್ ಮಾಡ್ಕೋಬೇಕು, ಸೀದಾ ಮಾಡ್ಕೋಬೇಕು ಫ್ರೆಂಡ್ಸ್. ಸೀದಾ ಮಾಡಿಕೊಂಡು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಬೀಡ್ ಮೇಲ್ಗಡೆ ಏನು 4 ಚೈನ್ ಗ್ಯಾಪ್ ಇತ್ತಲ್ಲ 4 ಚೈನ್ ಗ್ಯಾಪ್ ಒಳಗಡೆಯಿಂದ ಹೋಗಿ ದಾರ ತಂದು ನೀಡಲ್ ಮೇಲೆ 3 ದಾರ ಇರುತ್ತೆ, 3 ದಾರನ 1 ಮಾಡ್ಕೊಬೇಕು. ಸೊ ಇಲ್ಲಿ ನಾವು 8 ಹಾಫ್ ಡಬಲ್ ಕ್ರೋಶೆಟ್ ಮಾಡ್ಕೊಬೇಕು. 4 ಚೈನ್ ಗ್ಯಾಪಲ್ಲಿ 8 ಹಾಫ್ ಡಬಲ್ ಕ್ರೋಶೆಟ್ ಮಾಡಿಕೊಡಿ. ಸೂಜಿ ಮೇಲೆ ಒಂದು ಸಲ ದಾರ ತಂದು
4 ಚೈನ್ ಗ್ಯಾಪ್ ಒಳಗಡೆಯಿಂದ ದಾರ ತಂದು 3 ದಾರನ ಒಂದು ಮಾಡ್ಕೊಬೇಕು. ನೋಡಿ ಇಲ್ಲಿ ನಾನು 8 ಹಾಫ್ ಡಬಲ್ ಕ್ರೋಶೆಟ್ ಮಾಡಿಕೊಂಡು ಅದು ಹಾಫ್ ಡಬಲ್ ಕ್ರೋಶೆಟ್ ಕಂಪ್ಲೀಟ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಒಂದು ಸಲ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಡಿಸೈನ್ ಯಾವ ಥರ ಕಾಣಿಸ್ತಿದೆ. ಅದಾದಮೇಲೆ ಲಾಕ್ ಆದಮೇಲೆ ಇನ್ನೊಂದು ಲಾಕ್ ಮಾಡ್ಕೊಬೇಕು. ನಾನು ಹೇಳಿದ್ದೆ ಅಲ್ಲ, ರೈಟ್ ಸೈಡ್ ಆ್ಯಂಡ್ ಲೆಫ್ಟ್ ಸೈಡ್ ಎರಡು ಕಡೆನೂ 3 ಲಾಕ್ಸ್ ಬರೋ ಥರನೇ ಮಾಡ್ಕೊಂಡಿರಬೇಕು ಅಂತ ಹೇಳಿ. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸಿಂಪಲ್ಲಾಗಿ ಗುಡ್ ಲುಕ್ಕಿಂಗ್ ಆಗಿದೆ. 3 ಲಾಕ್ಸ್ ಆದಮೇಲೆ ಫ್ರೆಂಡ್ಸ್ ಮತ್ತೆ 5 ಚೈನ್ ಹಾಕಿ ನೀವು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಿ. ನಾನು ಇಲ್ಲಿಗೆ ಎಂಡ್ ಮಾಡ್ಕೊಳ್ತೀನಿ ಡಿಸೈನ್ನ. ನೋಡಿ 5 ಚೈನ್ ಆದಮೇಲೆ ಲಾಸ್ಟಲ್ಲಿ ನೀವು ಸೀರೆ ಎಂಡ್ ಮಾಡ್ತೀರಲ್ಲ ಅಲ್ಲಿ 5 ಚೈನ್ ಆದಮೇಲೆ 1 or 2 ಲಾಕ್ಸ್ ಮಾಡಿ ಮತ್ತು 2 or 3 ಈ ಥರ ಚೈನ್ಸ್ ಮಾಡಿಕೊಂಡು ದಾರಾನ ಸ್ವಲ್ಪ ಬಿಟ್ಟು ದಾರಾನ ಕಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಪುಟ್ಟದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಹಿಂದೆ ಗಮ್ ಹಾಕಿ ಅಂಟಿಸ್ಕೊಳ್ಳಿ, ಅದೇನು ಬಿಚ್ಚೋಗೋದಿಲ್ಲ. ಡಿಸೈನ್ ನೋಡಿ ಫ್ರೆಂಡ್ಸ್, ಈ ಥರ ಚೆನ್ನಾಗಿ ಬಂದಿದೆ. ಸಿಂಪಲ್ಲಾಗಿ ಕ್ರೋಶಾ ಡಿಸೈನ್, ಮಧ್ಯೆ 5 ಚೈನ್ ಗ್ಯಾಪಲ್ಲಿ ನೀವು ಕುಚ್ಚು ಕಟ್ಕೊಳ್ಳಿ. ಈ ಡಿಸೈನ್ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.